ರಾಜ್ಯದಲ್ಲಿ ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾವಣಗೆರೆಯಲ್ಲಿ ಅಧಿಕಾರಿ ಡಾಕ್ಟರ್ ನಾಗರಾಜ್ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಡಾಕ್ಟರ್ ನಾಗರಾಜ್ ಮನೆ ಮೇಲೆ ದಾಳಿ ನಡೆದಿದೆ. ಫುಡ್ ಸೇಫ್ಟಿ ಅಧಿಕಾರಿ ಇವರು, ಅವರ ಮನೆಯಲ್ಲಿ ಶೋಧ ಕಾರ್ಯಗಳು ನಡೀತಾ ಇದೆ. ನಿಜಲಿಂಗಪ್ಪ ಬಡಾವಣೆಯಲ್ಲಿರುವಂತಹ ನಾಗರಾಜ್ ನಿವಾಸ, ಕಚೇರಿ ಎಲ್ಲಾ ಕಡೆಗಳಲ್ಲೂ ಕೂಡ ದಾಳಿ ನಡೆದಿದೆ. ಅಧಿಕಾರಿಗಳು ದಾಖಲೆ ಪರಿಶೀಲನೆಯನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅನೇಕ ಕಡೆಗಳಲ್ಲಿ ದಾಳಿ ನಡೆದಿದೆ. ಇನ್ನು ಡಾಕ್ಟರ್ ನಾಗರಾಜ್ ಅವ್ರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಅಲ್ಲಿ ನೋಡಿ ಸಿಕ್ಕಿರುವಂತ ಆ ದಾಳಿ ನಡೆದಂತ ಸಂದರ್ಭದಲ್ಲಿ ಸಿಗುವಂತ ಐಟಮ್ಸ್ ಇದೆಯಲ್ಲ, ಇದು ಬಹಳ ಶಾಕಿಂಗ್ ಆಗಿರುತ್ತೆ. ಫುಡ್ ಸೇಫ್ಟಿ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನ, ಬೆಳ್ಳಿ, ನಗದು ಇದೆಲ್ಲದರ ಫೋಟೋಗಳನ್ನು ಗಮನಿಸ್ತಾ ಇದ್ದೀವಿ. ಎಲ್ಲವನ್ನು ಕೂಡ ಈಗ ದಾಳಿ ನಡೆಸಿ ದಾಖಲೆಯನ್ನ ವಶಪಡಿಸ್ಕೊಳ್ತಾ ಇದ್ದಾರೆ ದಾಖಲೆಯನ್ನ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಧು, ಗಮನಿಸ್ತಾ ಇದ್ದೀವಿ ಈಗ ಫುಡ್ ಸೇಫ್ಟಿ ಅಧಿಕಾರಿ ಮನೆಯಲ್ಲಿ ಸಿಕ್ಕಿರುವಂತ ವಸ್ತುಗಳೇ ಹೇಳ್ತಾ ಇದೆ ಎಷ್ಟು ಭ್ರಷ್ಟ ಅಧಿಕಾರಿ ಆಗಿರಬಹುದು ಅಂತ. ಈಗ ಏನೇನು ಮಾಹಿತಿಗಳು ಸಿಗ್ತಾ ಇದೆ ಈ ದಾಳಿಗೆ ಸಂಬಂಧಪಟ್ಟಂತೆ? ಅಶ್ವಿನಿ, ದಾವಣಗೆರೆಯಲ್ಲಿ ಬೆಳಗ್ಗೆ ಒಂದು ಲೋಕಾಯುಕ್ತ ದಾಳಿ ಆಗಿರ್ತಕ್ಕಂಥದ್ದು ಅಕ್ರಮ ಆಸ್ತಿ ಗಳಿಕೆ ಆರೋಪಿನಲ್ಲಿ ಈ ಒಂದು ದಾಳಿ ನಡೆತಕ್ಕಂಥದ್ದು. ಇನ್ನು ದಾವಣಗೆರೆ ಫುಡ್ ಸೇಫ್ಟಿ ಅಧಿಕಾರಿ ಡಾಕ್ಟರ್ ನಾಗರಾಜ್ ಮನೆ ಮೇಲೆ ದಾಳಿ ನಡೆತಕ್ಕಂಥದ್ದು. ಇದೇನು ನಾಗರಾಜ್ ಈ ಹಿಂದಿನ ಕೂಡ ಏನು ಕೆಲಸದಲ್ಲಿ ಒಂದು ಅಕ್ರಮ ಎಸಗಿದ್ದ ಅಂತೇಳಿ ಒಂದು ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಏನು ಲೋಕಾಯುಕ್ತ ಅಧಿಕಾರಿಗಳು ಒಂದು ದಾಳಿ ಮಾಡತಕ್ಕಂಥದ್ದು. ದಾವಣಗೆರೆ ನಗರದ ನಿಜಲಿಂಗಪ್ಪ ಬಡಾವಣೆಯಲ್ಲಿ ಈತನ ಮನೆ ಇರತಕ್ಕಂಥದ್ದು. ಜೊತೆಗೆ ಏನು ದಾವಣಗೆರೆ ಲೋಕಾಯುಕ್ತ SP ಕೌಲಾಪುರ ಮತ್ತು ಇನ್ಸ್ಪೆಕ್ಟರ್ ಪ್ರಭು ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆತಕ್ಕಂಥದ್ದು. ಆ ಫೋಟೋದಲ್ಲಿ ನೋಡಬಹುದು ಏನು ಇಡೀ ಮನೆ ತುಂಬಾ ಚಿನ್ನ ಮತ್ತು ನಗದನ್ನೇ ಇಡೀ ಮನೆಯಲ್ಲಿ ತುಂಬಿಕೊಂಡಿದ್ದ. ಆದ್ರೆ ಈ ಬೇರೆ ವಿಚಾರಗಳು ಕೂಡ ಏನು ಅಕ್ರಮ ಎಸಗಿದ್ದ ಅನ್ನೋ ಒಂದು ಆರೋಪ ಏನಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆತಕ್ಕಂಥದ್ದು. ಏನು ಪ್ರತಿಯೊಂದು ವಿಷಯದಲ್ಲಿ ಕೂಡ ಈತ ಲಂಚ ಪಡಿತಿದ್ದ ಅಂತೇಳಿ ಏನು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಏನು ಮಾಹಿತಿ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಏನು ದಾಳಿ ಮಾಡತಕ್ಕಂಥದ್ದು. ಈಗಾಗಲೇ ಏನು ನಗದು ಮತ್ತು ಏನು ಚಿನ್ನಾಭರಣಗಳು ಒಂದು ವಶಪಡಿಸತಕ್ಕಂಥದ್ದು. ಅಧಿಕಾರಿಗಳು ಕೂಡ ಅವೆನ್ನ ಎಲ್ಲ ನಗದು ಮತ್ತು ಚಿನ್ನವನ್ನ ಒಂದು ಲೆಕ್ಕದಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅಶ್ವಿನಿ. ಓಕೆ ಮಧು ನಾಗರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.